ಬೆಳಗಿನ ಬೆಳಕುದಲ್ಲಿ ಫ್ಲಾಶ್ ಫ್ಲಾಶ್ ಲೇನ ಬನ್ನಿ ಹಾರುತ್ತಿದೆ, ಬಜ್ ಉಡುತ್ತಿದೆ ಅಪ್ಪಿಸಾರವಾದ ನೀರಿನಿಂದ ತುಂಬಿದ ಅನ್ನಹನಗಳ ಮೈದಾನಗಳಲ್ಲಿ. ಅನ್ನ ಹೇಗೆ ಬೆಳೆದುತ್ತದೆ ಎಂಬುದನ್ನು ನಾವು ಕಲಿಯುತ್ತೇವೆ ಮಶ್. ಇಂದು ದಿನ ಬನ್ನಿ ಸೇರಿ ಹಾಡೋಣ, ಅನ್ನ ಹೇಗೆ ಆರೋಗ್ಯವಂತ ಎತ್ತರವಾದ ಮತ್ತು ಬಲಿಷ್ಠವಾಗುತ್ತೆ. ಹೊಳೆಯುವ ನೀರಿನೊಂದಿಗೆ ಮೂಡಿದ ಮೈದಾನಗಳು, ಸಣ್ಣ ಹಸಿರು ಅಂಕುರಗಳು ಕಾಣಿಸುತ್ತಿವೆ. ಸಣಬಿಸ ಬನ್ನಿ ಲಹರಿಸುತ್ತಿರುವ ನದಿಯನ್ನು ತಟ್ಟುತ್ತೆ, ಆ ಬಜ್ ಬೆಳಕಿನಡಿಯಲ್ಲಿ ಬೇರುಗಳನ್ನು ನೋಡುತ್ತೆ. ಮಣ್ಣಿನಲ್ಲಿರುವ ಬೆವರು ಎಚ್ಚರಿಸಿಕೊಳ್ಳುತ್ತವೆ, ಸಣ್ಣ ಅಂಕುರಗಳು ಕಂಪಿಸು ಶಡು ಮಾಡುತ್ತವೆ. ಅವು ತಣ್ಣನೆಯ ನೀರಿನ ಮೂಲಕ ಮೆಲುಕು ಹೋಗುತ್ತವೆ. ಜೀವನ ಇಲ್ಲಿ ಕೆಳಗೆ ರೂಪುಗೊಳ್ಳುತ್ತವೆ. ಸರಡಿಸ 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 ಸ ಸ ಸ. ಹೇ ಬೆಳೆ 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 ಕೆಳಗಿನ ನೀರಿನಲ್ಲಿ ಸೂರ್ಯ ಬೆಳಗುತ್ತದೆ ಮತ್ತು ನಿನ್ನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಹಚ್ಚ ಹಾರಿ ನೋಡಿ ಅಂಕುರಗಳು ಹೇಗೆ ಬೆಳೆಯುತ್ತಿವೆ, ತೆರೆಯಾದ ಆಕಾಶದಡಿ ಹಾರುವಂತೆ. ಸಣ್ಣ ಬೀಯಿಂದ ಹೊಸ ಅಂಕುರದವರೆಗೆ ಅನ್ನಹಣ ಮೈದಾನಗಳು ತಾಜಾ ತೇವದೊಂದಿಗೆ ಹೊಳೆಯುತ್ತವೆ. ಬಂಗಾರದ ಸೂರ್ಯ ಕಿರಣಗಳು ಪ್ರತಿಯೊಂದು ಎಲೆ ತಾಪಮಾನ ನೀಡುತ್ತವೆ. ಸಸ್ಯಗಳು ಎತ್ತರವಾಗಿ ಬೆಳೆಯಲು ಸಹಾಯ ಮಾಡುತ್ತವೆ. ಎಲೆಗಳು ಬೆಳಕು ಕುಡಿಯಲು ಮೆಲುಕು ಹೊಳೆಯುತ್ತವೆ. ಕಂಚಿನ ಹಸಿರು ಹೊಸದು ಮತ್ತು ಹೊಳೆಯುವಂಗೆ, ನಂತರ ಮಳೆಯು ನಿಧಾನವಾಗಿ ಬರುತ್ತವೆ. ಮಳೆರುಗಳಿಗೆ ಕೆಳಗಿಂದ ಆಹಾರ ನೀಡುತ್ತದೆ. ಮಳೆಯ ಬಿಂದುಗಳು ನೃತ್ಯ ಮಾಡುತ್ತವೆ, ಹೊಳೆ ಹಾಡುತ್ತದೆ. ಹೆಚ್ಚು ಬಲವಾದ ತಂಡೆಗಳು ಬೆಳೆಯಲು ಆರಂಭಿಸುತ್ತವೆ. ಸೂರ್ಯ ಮತ್ತು ಮಳೆಯು ತಮ್ಮ ಪಾತ್ರವನ್ನು ನಿರ್ವಹಿಸುತ್ತವೆ.